ದೆಹಲಿ ಪ್ರತಿಭಟನೆ ಟೂಲ್ ಕಿಟ್ನ ಒಂದು ಭಾಗ. ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಟೂಲ್ ಕಿಟ್ನ ಒಂದು ಭಾಗ ಅಂತ ಬಿಜೆಪಿ ಮುಖಂಡ ಭಾಸ್ಕರ್ ಅವರು ಹೇಳಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಭಟನೆ ನಡೆಸುತ್ತಿರುವವರು ಐಷಾರಾಮಿ ಕಾರುಗಳಲ್ಲಿ ಬಂದಿದ್ದಾರೆ. ಅವರು ನಿಜವಾದ ರೈತರೇ ಅಲ್ಲ. ರೈತರ ಹೆಸರಿನಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಖಲಿಸ್ತಾನಿಗಳು. ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶದ ಪ್ರಧಾನಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ. ಮೇಲೆ ಆಪಾದನೆ ಮಾಡೋದಲ್ಲ, 40% ಸರ್ಕಾರ, ಪೇ CM ಸರ್ಕಾರ ಇತ್ಯಾದಿಗಳು ಮಾಡಿ ಅದನ್ನೇ ಇವರು ಉಪಯೋಗ ಮಾಡಿಕೊಂಡು ಗೋಡೆ ಬರ ಇತ್ಯಾದಿಗಳೆಲ್ಲ ಮಾಡಿ ಇವರು ಜನರಿಗೆ ಹೇಳಿದಾರಲ್ಲ, ನಾವು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಸಹಿಸೋದಿಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಅಂತ ಹೇಳುವಂಥವ್ರು ಕೇವಲ 9 ತಿಂಗಳ ಒಳಗೇನೆ ಇವ್ರ ಮೇಲೆ ಅದೇ ಕೆಂಪಣ್ಣವರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. 40%ಗಿಂತ ಇನ್ನು ಹೆಚ್ಚಾಗಿ ಅವರು ಭ್ರಷ್ಟರಾಗ್ತಾ ಹೋಗ್ತಾ ಇದ್ದಾರೆ. ಮತ್ತು ಯಾವ ಫೌಂಡೇಶನ್ ಮೇಲೆ ಇವರು ಅಧಿಕಾರಕ್ಕೆ ಬಂದಿರಲ್ಲ ಆ ಫೌಂಡೇಶನ್ ಕೂಡ ಕಂಪ್ಲೀಟಾಗಿ ಕುಸಿದು ಬಿದ್ದೋಗಿದೆ. ನುಡಿದಂತೆ ನಡೀತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, 1-2 ಕಿಸ್ಟ್ ಈ ಕಡೆ ಆ ಕಡೆ ಕೊಟ್ಬಿಟ್ಟು ಜನರ ಮೂಗು ಮೇಲೆ ಬೆಣ್ಣೆಯನ್ನು ಇಟ್ಟು ಆಯಿತು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ, ಪಾಪ ಜನನೂ ಸುಮ್ಮನೆ ಇದ್ದಾರೆ, ಏನೋ ಒಂದು ಕೊಟ್ಬಿಟ್ಟಿದ್ದಾರೆ, ಮುಂದಿನ ಇದು ಸೌಲಭ್ಯ ಸಿಗತ್ತೆ ಅಂತ. ಆರ್ಥಿಕವಾಗಿ ರಾಜ್ಯ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ. ಪೊಲಿಟಿಕಲ್ ಗಿಮಿಕ್ ಇದು. ಮೇಯ್ನ್ ಇವತ್ತು ಕರ್ನಾಟಕದಲ್ಲಿ ಸಮಸ್ಯೆ ಇರೋದು ಡ್ರಿಂಕಿಂಗ್ ವಾಟರ್ ಮತ್ತು ಪ್ರಾಣಿಗಳಿಗೆ ಮೇವು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಹೋಗ್ತಾ ಇರೋದು. ಇದರ ಬಗ್ಗೆ ಎಲ್ಲೂ ಸಹ ಚರ್ಚೆನೂ ಇಲ್ಲ, ಮಾತು ಇಲ್ಲ. ಇದರ ಬಗ್ಗೆ ಮಾತನಾಡಬೇಕು, ಚರ್ಚೆ ಆಗಬೇಕು ಮತ್ತು ಏನು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಕ್ರಮ ಸರ್ಕಾರ ತೆಗೆದುಕೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಕರ್ನಾಟಕದ ಜನರ ಹಿತರಕ್ಷಣೆಯನ್ನು ಬಿಟ್ಟು ರಾಜಕೀಯ ಹಿತರಕ್ಷಣೆ ನೋಡಿಕೊಂಡು ಹೊರಗಡೆಯಿಂದ ಇವರು ಸೂಚನೆ ಪಡ್ಕೊಂಡು ಅದರ ಪ್ರಕಾರ ಇವರು ಕ್ರಮ ತೆಗೆದುಕೊಂಡಿದ್ದಾರೆ ಹೊರತು ಏನು ಸಂವಿಧಾನಿಕವಾಗಿ ಕರ್ನಾಟಕ 6.5 ಕೋಟಿ ಜನರದ ಸಂರಕ್ಷಣೆ ನೋಡ್ಕೊಳ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ಲಾಗಿ ವೈಫಲ್ಯ ಆಗಿದೆ. ಅಲ್ಲಿಗೆ ಇನ್ನೂ ನೀರು ಬಿಡ್ತಾನೆ ಬರ್ತಾ ಇದ್ದಾರೆ. ಈಗ ನೋಡಿ ಜಲಾಶಯದಲ್ಲಿ ಪಾತಾಳ ಕಾಣ್ತಾ ಇದೆ. ಅಲ್ಲಿಗೆ ಪಾತಾಳ ಕಾಣ್ತಾ ಇರೋವಾಗನೂ ಒಂದು ಸ್ವಲ್ಪ ಧ್ವನಿ ಎತ್ತಿ ಅಧಿಕಾರಿಗಳ ಮುಂದೆ ಹೋಗಿ ನಮ್ಗೆ ಬಿಡಕ್ಕೆ ಆಗೋದಿಲ್ಲ, ನಮ್ಮ ಪರಿಸ್ಥಿತಿ ಬಂದು ನೋಡಿ ಅಂತ ಧ್ವನಿ ಎತ್ತಿ ಹೇಳ್ತಾ ಇಲ್ಲ. ಯಾವ ಪರಿಸ್ಥಿತಿಗೋಸ್ಕರ ಕಾಯ್ತಾ ಇದ್ದಾರೆ?